ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೀರೆಗೆ ಬ್ರೈಡಲ್ ಕುಚ್ಚನ್ನು ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೇಗೆ ಹಾಕೋದಂತ ನೋಡೋಣ ಬನ್ನಿ.
ನಾನಿವಾಗ ಎರಡನೇ ಸ್ಟೆಪ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಫಸ್ಟ್ ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವಲ್ವ ಅಲ್ಲಿಗೆ ಒಂದು ನಾಟ್ ಹಾಕ್ಕೊಂಡು ಸಿಂಗಲ್ ಚೈನ್ ಹಾಕ್ಕೋಬೇಕು. ಆಮೇಲೆ ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಮತ್ತು ಇವಾಗ 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ಲ ಅದರ ಮಧ್ಯದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಇವಾಗ ನಾನು ತ್ರಿಬಲ್ ಕ್ರೋಶಾ ಹಾಕ್ಕೋತಾ ಇದ್ದೀನಿ. ಮೊದಲೇನು 7 ಚೈನ್ ಗ್ಯಾಪ್ ಹಾಕ್ಕೊಂಡಿದ್ವಲ್ವ ಅದ್ರ ಮಧ್ಯದಲ್ಲಿ ತ್ರಿಬಲ್ ಕ್ರೋಶಾ ಹಾಕ್ಕೋಬೇಕು. ತ್ರಿಬಲ್ ಕ್ರೋಶಾ ಅಂದರೆ ಸೂಜಿ ಮೇಲೆ 2 ಸಾರಿ ದಾರನ ತೊಗೊಂಡು 7 ಚೈನ್ ಹಾಕ್ಕೊಂಡಿದ್ವಲ್ವ ಅದರ ಒಳಗಡೆಯಿಂದ ದಾರನ ಎಳ್ಕೊಂಡ್ರೆ ಅದು 3 ಆಗುತ್ತೆ. 3ರಲ್ಲಿ 2, 2ರಲ್ಲಿ 1 ಮಾಡಿದರೆ ಅದು ತ್ರಿಬಲ್ ಕ್ರೋಶಾ ಆಗುತ್ತೆ. ನಾವು ಇವಾಗ ಏನು 7 ಚೈನ್ ಹಾಕ್ಕೊಂಡಿದ್ವಲ್ವ ಅದ್ರ ಫುಲ್ ಅದು ಕವರ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶಾನ ಹಾಕೋತಾ ಹೋಗಬೇಕು. ನೋಡೋಣ ಅದು ಎಷ್ಟು ಹಿಡಿಯುತ್ತೆ ಅಂತ. ಜಾಸ್ತಿ ಆದರೆ ಡಿಸೈನು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಕರೆಕ್ಟಾಗಿಯೇ ಹಾಕ್ಕೋಬೇಕು. ಸೂಜಿ ಮೇಲೆ 1 ಸತಿ ದಾರನ ತೊಗೊಂಡ್ರೆ ಅದು ಡಬಲ್ ಕ್ರೋಶಾ, ಡೈರೆಕ್ಟ್ ಹಾಕೋದ್ರಿಂದ ಅದು ಸಿಂಗಲ್ ಕ್ರೋಶಾ, ಹಾಗೆ 3 ಸತಿ ದಾರನ ಹಾಕೋದ್ರಿಂದ ಅದು ತ್ರಿಬಲ್ ಕ್ರೋಶಾ ಅಂತ ಹೇಳ್ತೀವಿ ನಾವು. ಮಧ್ಯದಲ್ಲಿ ಇಲ್ಲಿ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೋತೀವಿ. ಅದು 7 ಚೈನ್ ಆಗುತ್ತಲ್ವ, ಅಂದರೆ 7 ತ್ರಿಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೋತೀವಿ. ಇವಾಗ ನಾನು ಈ ಥರ ಬೀಡ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕ್ಕೋಬೋದು. ನಾನಿಲ್ಲಿ ಪರ್ಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ 7 ಚೈನು ಅಂದರೆ 14 ಚೈನ್ ಆಗುತ್ತೆ. 7 ಚೈನ್ ಮಧ್ಯದಲ್ಲಿ ಅಂದರೆ 2 ಮಧ್ಯದಲ್ಲಿ ಆಗಬೇಕಲ್ವ, ಅದಕ್ಕೋಸ್ಕರ 7 ಚೈನ್, ಅತ್ತ 7 ಚೈನ್, ಇತ್ತ 7 ಚೈನ್ ಈ ಥರ ಆಗೋದ್ರಿಂದ ಕರೆಕ್ಟ್ ಡಿಸೈನ್ ಕಾಣುತ್ತೆ. ಫುಲ್ ನಾವು ಸಾರಿಗೆ ಇದೇ ತೆರನಾಗಿ 14 ತ್ರಿಬಲ್ ಕ್ರೋಶಾನೇ ಹಾಕ್ಕೋಬೇಕು. ಒಂದು ಕಡೆ ಜಾಸ್ತಿ ಮತ್ತೊಂದು ಕಡೆ ಕಡಿಮೆ ಆದರೆ ಡಿಸೈನ್ ಅಷ್ಟು ಚೆನ್ನಾಗಿ ನೀಟಾಗಿ ಕಾಣಲ್ಲ. ಮತ್ತು ಇವಾಗ ನಾನು 7 ತ್ರಿಬಲ್ ಕ್ರೋಶಾ ಹಾಕುತ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ನನ್ನ ಚಾನಲ್ನಲ್ಲಿ ಎಲ್ಲ ವೆರೈಟಿ ಹುಚ್ಚು ಡಿಸೈನ್ಸ್ ಇವೆ. ನಿಮಗೆ ಬೇಕಾದರೆ ಒಂದ್ಸಾರಿ ಚಾನಲ್ನ ಚೆಕ್ ಮಾಡಿ. ಇವಾಗ ಫುಲ್ಲದು 7 ಚೈನ್ ತುಂಬುವವರೆಗೂ 14 ತ್ರಿಬಲ್ ಕ್ರೋಶಾ ಹಾಕೋತಾ ಇದ್ದೀನಿ ನಾನು. ನೋಡಿ ಇವಾಗ ಫುಲ್ ಕವರ್ ಆಯ್ತದು. ಇವಾಗ ನಾವು ಮೊದಲೇನು ಹಾಕ್ಕೊಂಡಿದ್ವಲ್ವ 4 ಚೈನು ಅಲ್ಲಿಗೆ ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಾದ ಮಧ್ಯದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಫಸ್ಟ್ ಲೈನಲ್ಲಿ ಏನು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅದರಲ್ಲಿನೇ ಮತ್ತೆ ಸಿಂಗಲ್ ಕ್ರೋಶಾ ಹಾಕೋಬೇಕು. ಮತ್ತೆ ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನಾನಿಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಸ್ಲೋ ಆಗಿನೇ ತೋರಿಸಿದ್ದೀನಿ. ಎಲ್ಲಿಯೂ ವಿಡಿಯೋನ ಎಡಿಟ್ ಮಾಡಿಲ್ಲ, ಹಾಗೆ ಸ್ಕಿಪ್ ಮಾಡಿಲ್ಲ. ಮತ್ತು ಇವಾಗ ನಾನು ತ್ರಿಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಅಂದರೆ 7 ಚೈನ್ ಇರುತ್ತಲ್ವ ಅಲ್ಲಿನೇ ಹಾಕೋಬೇಕು. ಪ್ರತಿ 7 ಚೈನಲ್ಲಿ 14 ತ್ರಿಬಲ್ ಕ್ರೋಶಾ ಹಾಕೋಬೇಕು. ಮಧ್ಯದಲ್ಲಿ ಅಂದರೆ 7 ಚೈನ್ ಆದ ತಕ್ಷಣ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ನಿಮ್ಗೆ ಯಾವ ಥರ ಬೀಡ್ಸ್ ಬೇಕು ಆ ಥರ ಹಾಕ್ಕೋಬೋದು. ಬೇಕಾದರೆ ಪ್ರತಿ ತ್ರಿಬಲ್ ಕ್ರೋಶಾಕ್ಕೂ ಹಾಕ್ಕೋಬೋದು, ಇಲ್ಲ ಅಂದರೆ ಬೀಡ್ಸ್ ಇಲ್ಲದೇನೂ ಹಾಕ್ಕೋಬೋದು. ಅದು ಒಂಥರ ಡಿಫ್ರೆಂಟ್ ಡಿಸೈನ್ ಅನಿಸುತ್ತೆ. ನಿಮ್ಗೆ ಯಾವ ಥರ ಬೇಕು ಅದೇ ಥರ ಹಾಕೋತಾ ಹೋಗಿ. ನಾನಿಲ್ಲಿ ಒಂದೇ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಪ್ರತಿಯೊಂದಕ್ಕೂ ಆ್ಯಡ್ ಮಾಡ್ಕೋತಾ ಹೋಗ್ಬೋದು, ಇಲ್ಲ ಅಂದರೆ ಬೀಡ್ಸ್ ಇಲ್ಲದೇನೂ ಹಾಗೆಯೂ ಹಾಕ್ಕೋಬೋದು. ಅದು ಒಂಥರ ಡಿಫ್ರೆಂಟ್ ಡಿಸೈನ್ ಆಗುತ್ತೆ. ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಾಗೆ ನಾವು ಡಿಸೈನನ್ನು ಕ್ರಿಯೇಟಿವ್ ಮಾಡ್ಕೋಬೋದು. ಇಲ್ಲಿ ದಾರನ ಕರೆಕ್ಟಾಗಿ ನೋಡ್ಕೋಬೇಕು. ಸ್ವಲ್ಪ ದಾರ ಬಿಟ್ಟುಕೊಂತು ಅಂದರೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇವಾಗ ನಾನು 7 ಚೈನ್ ಆಯಿತು.
ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ನನ್ನ ವಿಡಿಯೋನ ಸ್ವಲ್ಪ ಲಾಂಗ್ ಆಗಿನೇ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿ ನೋಡಿ, ಅಂದರೆ ನಿಮಗೆ ಡಿಸೈನ್ ಯಾವ ಥರವಾಗಿ ಹಾಕೋದಂತ ಅರ್ಥ ಆಗುತ್ತೆ. ಇದೇ ಥರನಾಗಿ ಫುಲ್ ಸಾರಿಗೆ ಹಾಕೋತಾ ಹೋಗಬೇಕು. ನೋಡಿ ಈ ಥರನಾಗಿ ಡಿಸೈನ್ ಕಾಣುತ್ತೆ. ಮತ್ತೆ 4 ಚೈನ್ನ ಹಾಕೋತಾ ಇದ್ದೀನಿ. ಚೈನ್ ಹಾಕೊಂಡು ಮತ್ತೆ ಸಿಂಗಲ್ ಕ್ರೋಶಾ ಹಾಕೊಂತು ಮತ್ತು ಸೂಜಿ ಮೇಲೆ 2 ಸತಿ ದಾರನ ತೊಗೊಂಡು ತ್ರಿಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶಾನ ನಾವು 7 ಚೈನ್ ಹಾಕ್ಕೊಂಡಿದ್ವಲ್ವ ಅದ್ರ ಮಧ್ಯದಲ್ಲಿನೇ ಬರಬೇಕು. ಹೀಗೆ ಫುಲ್ ಸಾರಿಗೆ ಪ್ರತಿ 7 ಚೈನಲ್ಲಿ 14 ತ್ರಿಬಲ್ ಕ್ರೋಶಾ ಹಾಕ್ಕೋಬೇಕು. 7 ಆದಮೇಲೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೋತಾ ಹೋಗಬೇಕು. ನಿಮಗೆ ಬೀಡ್ಸು ಗೋಲ್ಡನ್ ಕಲರು ಯಾವ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಾಗೆ ಹಾಕೋತಾ ಹೋಗಬೇಕು. ಇದೇ ಥರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಇದು ಕೂಡ ಕಂಪ್ಲೀಟ್ ಆಯಿತು. ಇವಾಗ ನಾನು ಈ ಥರನಾಗಿ ಡಿಸೈನ್ ಕಾಣಿಸುತ್ತೆ. ಇವಾಗ ನಾನು ಪೂರ್ತಿಯಾಗಿ ಹಾಕ್ಕೊಂಡು ಕುಚ್ಚು ಯಾವ ಥರನಾಗಿ ಹಾಕೋದಂತ ತೋರಿಸ್ತೀನಿ. ನೋಡು ಬನ್ನಿ. ಇಲ್ಲಿ ನಾನು ಕುಚ್ಚನ್ನು 75 ಎಳೆ ದಾರನ ತೊಗೊಂಡಿದ್ದೀನಿ. ಸುತ್ತಿ ಐರನ್ ಮಾಡಿಟ್ಕೊಂಡು ದಪ್ಪ ಸೂಜಿಯೊಳಗೆ ಸೇರಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಲ್ಡನ್ ಜರಿ ಥ್ರೆಡನ್ನು ಸಣ್ಣ ಸೂಜಿಯೊಳಗೆ ಸೇರಿಸಿ ಇಟ್ಕೊಂಡಿದ್ದೀನಿ. ಐರನ್ ಮಾಡಿ ಇಟ್ಕೊಳ್ಳೋದ್ರಿಂದ ಕುಚ್ಚು ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಾವೇನು 4 ಚೈನ್ ಗ್ಯಾಪ್ ಇತ್ತಲ್ವ ಅದರ ಮಧ್ಯದಲ್ಲಿನೇ ಕುಚ್ಚನ್ನು ಹಾಕೋತಾ ಇದ್ದೀನಿ. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಾಗಿ ನೀವು ಕಲರನ್ನು ಚೇಂಜ್ ಮಾಡ್ಕೋಬೋದು. 2 ಕಲರು ಹಾಕೋಬೋದು, ಬೇಕಿದ್ರೆ 1 ಕಲರನ್ನು ಹಾಕೋಬೋದು. ನಾನಿಲ್ಲಿ ಒಂದೇ ಕಲರು ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಒಂದೇ ಕಲರನ್ನು ಹಾಕೋತಾ ಇದ್ದೀನಿ. ಆದರೆ ಐರನ್ ಮಾಡೋದ್ರಿಂದ ಕುಚ್ಚು ಕರೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ. ಫುಲ್ ಸಾರಿಗೆ
ನಾವೇನು ಫೋರ್ ಚೈನ್ ಹಾಕ್ಕೊಂಡಿದ್ವಲ್ವ ಅದೇ ಗ್ಯಾಪ್ನಲ್ಲಿ ಕುಚ್ಚು ಹಾಕೋತಾ ಹೋಗಬೇಕು. ಇವಾಗ ನಾನು ಫುಲ್ ಸಾರಿಗೆ ಎಲ್ಲ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಪೂರ್ತಿ ಸಾರಿ ಕುಚ್ಚು ಹಾಕಿದ ಮೇಲೆ ಈ ಥರನಾಗಿ ಡಿಸೈನ್ ಕಾಣ್ತಿದೆ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.